ನಮಸ್ಕಾರ ಎಲ್ರಿಗೂ. ನಮ್ಮ ಯೂಟ್ಯೂಬ್ ಚಾನೆಲ್ ಕಥನೆಗೆ ಮತ್ತೆ ಸ್ವಾಗತ. ನಾನಿವತ್ತು ಹೇಳೋಕೆ ಹೊರಟಿರೋ ವಿಷಯದ ಬಗ್ಗೆ ಈಗಾಗಲೇ ನಿಮ್ಮಲ್ಲೊಂದಷ್ಟು ಜನ ಚರ್ಚೆ ಮಾಡೋಕೆ ಶುರು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಇದು ಒಂದು ಪ್ರಾಂತ್ಯಕ್ಕೆ ಮಾತ್ರ ಸೀಮಿತವಾಗಿದ್ರಿಂದ ಇದರ ಬಗ್ಗೆ ಒಂದಷ್ಟು ಜನಕ್ಕೆ ಸರಿಯಾದ ಮಾಹಿತಿ ಇರ್ಲಿಕ್ಕಿಲ್ಲ. ಮೊನ್ನೆಯಷ್ಟೇ ರಿಲೀಸ್ ಆಗಿದ್ದ ಬ್ಲಾಕ್ ಬಸ್ಟರ್ ಕಾಂತಾರ ಸಿನಿಮಾವನ್ನ ನೋಡಿ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ದಾರೆ. ಅದೇನೆಂದ್ರೆ ಕರಾವಳಿಯ ಸೃಷ್ಟಿಗೆ ಕಾರಣ ಪರಶುರಾಮನ ಇಲ್ಲ ಬೆರ್ಮೆಯ ಅಂತ. ಇದರ ಬಗ್ಗೆ ನನಗೆ ಗೊತ್ತಿರುವ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೇನೆ, ಕೇಳಿ. ವೈದಿಕ ಕಾಲದ ಶುರುವಿಗೆ ಮುಂಚೆ ಅಂದ್ರೆ ತುಳುನಾಡಿಗೆ ವೇದಗಳ ಆಗಮನಕ್ಕೆ ಮುಂಚೆಯೇ ಬೆರ್ಮೆಯ ಸೃಷ್ಟಿಯಾಗಿತ್ತಂತೆ. ಪ್ರಳಯಾನಂತರ ಭೂಮಿಯ ಮರುಸೃಷ್ಟಿ ಆದ ಮೇಲೆ ಸೂರ್ಯ ಚಂದ್ರರ ಜೊತೆಗೆ ಬೆರ್ಮೆ ಹುಟ್ಟಿದ್ದಾರೆ ಅನ್ನೋ ಮಾತಿದೆ. ಇನ್ನು ಈ ಬೆರ್ಮೆಗೆ ಯಾವುದೇ ಆಕಾರವಿಲ್ಲ, ಅವರು ನಿರ್ಗುಣ ನಿರಾಕಾರಿ ಅಂತ ಕೂಡ ಹೇಳ್ತಾರೆ. ನಾಗರಿಕತೆ ಮೂಡಿಲ್ಲದ ಸಂದರ್ಭದಲ್ಲಿ ಈ ಮಾನವನಿಗೆ ದೇವರ ಕಲ್ಪನೆಯೇ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಇವರಿಗೆ ತಮ್ಮನ್ನ ಯಾವುದೋ ಒಂದು ಶಕ್ತಿ ಕಾಯ್ತಾ ಇದೆ, ಆ ಶಕ್ತಿಯನ್ನೇ ಇವರು ಬೆರ್ಮೆ ಅಂತ ಪೂಜಿಸೋಕೆ ಶುರು ಮಾಡ್ತಾರೆ. ಇವರು ಬೆರ್ಮೆಗೆ ಯಾವುದೇ ಮೂರ್ತಿ ರೂಪವನ್ನ ಕೊಟ್ಟಿಲ್ಲ, ಕಾರಣ ಅವರಿಗೆ ಅದರ ಬಗ್ಗೆ ಕಲ್ಪನೆಯೂ ಕೂಡ ಇರೋದಿಲ್ಲ. ಹಾಗಾಗಿ ಅವರು ಪ್ರಕೃತಿಯನ್ನೇ ಬೆರ್ಮೆ ಅಂತ ಪೂಜಿಸೋಕೆ ಶುರು ಮಾಡ್ತಾರೆ. ಹಾಗಾಗಿ ಇವತ್ತಿಗೂ ಕಾಡಿನ ಬನಗಳಲ್ಲಿ ಬೆರ್ಮೆಗೆ ಒಂದು ವಿಶೇಷ ಸ್ಥಾನವಿದೆ. ಕಾಡಿನ ಅಧಿಪತಿ, ಕಾಡೆಯವರ ಮೂಲ ಸ್ಥಾನ. ಕಾಡಿನಲ್ಲಿ ಯಾವುದೇ ಒಂದು ಕೆಟ್ಟ ಶಕ್ತಿ ಇದ್ರೂ ಕೂಡ ಅದನ್ನ ನಿಯಂತ್ರಿಸೋದು ಬೆರ್ಮೆ. ಇದನ್ನೆಲ್ಲ ನೀವು ಕಾಂತಾರ ಸಿನಿಮಾದ ಶುರುವಿನಲ್ಲೇ ನೋಡಬಹುದು. ಆದ್ರೆ ದುರಂತವೇನೆಂದ್ರೆ ವೈದಿಕ ಕಾಲಘಟ್ಟದ ನಂತರ ಬೆರ್ಮೆ ಮೂಲಗಳು ನಾಶವಾಗಿ ಹೋಗ್ತವೆ. ಇನ್ನು ತುಳುನಾಡಿನಲ್ಲಿ ಆರಾಧಿಸುವ ಕೋಟಿ ಚೆನ್ನಯ್ಯ, ಪಂಜುರ್ಲಿ, ಕಲ್ಲುರ್ಟಿ, ಕೊರಗಜ್ಜ ಹೀಗೆ ಅನೇಕ ದೈವಗಳಿಗೆ ಈ ಬೆರ್ಮೆ ಮೂಲ ದೇವರು. ಕೋಟಿ ಚೆನ್ನಯ್ಯರ ಲಾವಣಿ ಚಕ್ರ ಎನ್ನುವ ಪಾಡ್ದನದಲ್ಲಿ ಮೊದಲಿಗೆ ಶುರುವಾಗೋದೇ ಈ ಬೆರ್ಮೆಯ ಹುಟ್ಟಿನ ಬಗ್ಗೆ. ಬೆರ್ಮೆ ಬಗ್ಗೆ ಯಾವುದೇ ಸೆಪರೇಟ್ ಆಗಿರೋ ಪಾಡ್ದನ ಸಿಗೋದಿಲ್ಲ, ಆದರೆ ಬೇರೆ ಬೇರೆ ದೈವಗಳ ಪಾಡ್ದನದಲ್ಲಿ ನಾವು ಬೆರ್ಮೆಯ ಮೂಲವನ್ನ ತಿಳಿಯಬಹುದು. ಬೆರ್ಮೆ ಹುಟ್ಟಿದ ನಾಡು 7 ಗಂಗೆಯ ನಡುವಿನಲ್ಲಿ, ಅಂದ್ರೆ ಸಮುದ್ರದ ಮಧ್ಯೆ ಬೆರ್ಮೆ ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. 7 ಗಂಗೆಯ ನಡುವೆ 10 ಅಂತಸ್ತಿನ ಯಮಲಾಗಂಡ ಇದೆ. ಅದರಲ್ಲಿ 7 ಅಂತಸ್ತಿನ ತನಕ ಬೆರ್ಮೆರ್ಗೆ 7 ಅಂಕಣದ ಸತ್ತಿಗೆ, ಬಲಭಾಗದಲ್ಲಿ ಬೆಳ್ಳಿಯ ಜನಿವಾರ, ಎಡಭಾಗದಲ್ಲಿ ಬಂಗಾರದ ಜನಿವಾರ, ಒಂದಾಳು ಉದ್ದದ ಹೂವಿನ ಜಲ್ಲಿ, ಗೇಣುದ್ದ ಬೀಸಣಿಕೆ, ಕುತ್ತಿಗೆಯಷ್ಟು ಉದ್ದದ ಕೇದಿಗೆ ಹೂವಿನ ಅಲಂಕಾರವಿದೆ. ಕಿವಿಗೆ ಕೇಂಜವ ಹಕ್ಕಿಯ ಆಕಾರವಿದೆ, ಎದೆಯಲ್ಲಿ ಬ್ರಹ್ಮ ಕಳಶವಿದೆ, ಹೊಟ್ಟೆಯಲ್ಲಿ ಭಾಸಿಂಗವಿದೆ, ಬೆನ್ನಿನಲ್ಲಿ ಭೀಮಾರ್ಜುನರನ್ನ ಹೊಂದಿದ್ದಾರೆ. ಮೊಣಕಾಲಿನವರೆಗೂ ಕಾವೇರಿ ಹರಿಯುವ ಇಂದ್ರ ಪರ್ವತ ಬೆರ್ಮೆಗೆ ಆಸರೆಯಾಗಿದೆ. ಸೊಂಟದ ಸುತ್ತ ಸರ್ಪಾಭರಣ, ಪಾದದಲ್ಲಿ ಪದ್ಮರೇಖೆ ಇದೆ. ಅಣಿಗಂಗೆ, ಮಣಿಗಂಗೆ, ಪೇರುಗಂಗೆ, ಮಿಂಚುಗಂಗೆ, ನೀರುಗಂಗೆ, ಕಂಚುಗಂಗೆ, ಬೆಳ್ಳಿಗಂಗೆ ಎನ್ನುವ 7 ಗಂಗೆಯ ನಡುವೆ ಬೆರ್ಮೆ ಹುಟ್ಟಿದ್ದಾರೆ. ಇನ್ನು ಬೆರ್ಮೆಗೆ ಹೂ ಪೂಜೆಯಾಗುವಾಗ, ಮರಕ್ಕೆ ಬಳ್ಳಿ ಹಾಕಿ ಕಾಯಿಸುವಾಗ ತಲೆ ಕಾಟೇಶ್ವರಕ್ಕೆ ಹೋಯ್ತು, ಕಾಲು ಕೋಟೇಶ್ವರಕ್ಕೆ ಹೋಯ್ತು ಅನ್ನೋ ಮಾತಿದೆ. ಅಂದ್ರೆ ಅಷ್ಟು ದೊಡ್ಡದಾದ ಆಕೃತಿ ಬೆರ್ಮೆಗೆ ಇತ್ತು. ಅದಲ್ಲದೆ ಬೆರ್ಮೆಗೆ ಆರಂಭದಲ್ಲೇ ಹೇಳಿರುವಂತೆ ಮೂರ್ತಿ ರೂಪ ಇರಲಿಲ್ಲ. ಕಾಲಾನಂತರ ಬೆರ್ಮೆಗೆ ರೂಪ ಬಂದಿದ್ದು ಬಿಲ್ಲು ಬಾಣಗಳನ್ನ ಹಿಡಿದು ಕುದುರೆಯ ಮೇಲೆ ಕೂತಿರುವ ಅರಸನ ಹಾಗೆಯೇ ಭೂತಕೋಲದಲ್ಲಿ ಬೆರ್ಮೆ ಬಿಲ್ಲನ್ನ ಹಿಡಿದು 4 ದಿಕ್ಕಿಗೂ ಬಾಣ ಪ್ರಯೋಗವನ್ನ ಮಾಡ್ತಾನೆ. ಇದರಿಂದ ತಿಳಿಯುತ್ತೆ ಬೆರ್ಮೆ ಒಬ್ಬ ಅರಸನಾಗಿರಬಹುದು ಅಂತ. ಏಳು ಅಂತಸ್ತಿನ ಸುತ್ತಿನಲ್ಲಿ ಬೆರ್ಮೆ ವೈಭೋಗದಲ್ಲಿದ್ದಾಗ ಭೀಕರ ಬರಗಾಲ ಬಂದು ಅದರ ಬೆನ್ನಲ್ಲೇ ಅತೀವ ಮಳೆಯಾಗಿ ಎಲ್ಲವೂ ಕೊಚ್ಚಿಕೊಂಡು ಹೋಗಿ ಮತ್ತೆ ಸೂರ್ಯನಾರಾಯಣ ದೇವರು ಇದನ್ನ ಮರುಸೃಷ್ಟಿ ಮಾಡಿದ್ದಾರೆ ಅಂತ ಕೋಟಿ ಚೆನ್ನಯ್ಯರವರ ಪಾಡ್ದನದಲ್ಲಿ ಉಲ್ಲೇಖವಾಗಿದೆ. ಪುರಾಣಗಳ ಪ್ರಕಾರ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ರಾಕ್ಷಸನಾಗಿದ್ದು ಊರಿನ ಮೂಕಾಂಬಿಕೆ ವಧಿಸಿದ ನಂತರ ಮೂಕಾಸುರನಾಗಿ ಮಾರಣಕಟ್ಟೆಯಲ್ಲಿ ನೆಲೆಸಿದ್ದಾರೆ ಎನ್ನುವ ಐತಿಹ್ಯ ಇದೆ.
ಆದರೆ ತುಳುವರು ಬಡಕಾಯಿ ದೇವರು ಎಂದು ಕುಂದಾಪುರ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನನ್ನು ಆರಾಧಿಸುವಾಗ ಇವನೇ ಬೆರ್ಮೆರ್ ಎನ್ನುವ ಜಿಜ್ಞಾಸೆ ಕೂಡ ಇದೆ. ಶೋಧಕ ಡಾಕ್ಟರ್ ನರಸಿಂಹಮೂರ್ತಿಯವರು ಕುಂದಾಪುರ ಸಮೀಪದ ಸಿದ್ದಾಪುರದ ಕಡ್ರಿ ಎಂಬಲ್ಲಿ ಒಂದು ಶಾಸನವನ್ನ ಸಂಶೋಧಿಸಿದ್ದು 11ನೇ ಶತಮಾನಕ್ಕೆ ಸೇರಿದ ಶಾಸನವಾಗಿದೆ. ಇದರಲ್ಲಿ ಬೆರ್ಮೆರ್ ಬಗ್ಗೆ ಉಲ್ಲೇಖ ಇದ್ದು, ಸ್ವಸ್ತಿ ಶ್ರೀ ಸಿದ್ಧಿಗ್ರಾಮ ಮೇಯ ಸೂತ್ರಧಾರಿ ಚಕ್ರವಾತಿನಾಲಂಕಾರ ಬ್ರಹ್ಮಲಿಂಗ ದೇವ ಅಂತ ಇದೆ. ಅಂದ್ರೆ ಇಡೀ ಸಿದ್ದಾಪುರ ಊರಿನ ಸೂತ್ರಧಾರಿ ಮತ್ತು ಚಕ್ರವಾತಿನಾಲಂಕಾರ ಅಂದ್ರೆ ಸಿಂಗಾರ ಹೂವು ಅಥವಾ ಹೊಂಬಾಳೆ ಅಂತ ಏನ್ ಕರಿತೇವೆ ಅದರಿಂದ ಅಲಂಕಾರಗೊಂಡವನು ಅಂತ ಅರ್ಥ. ಸಿದ್ದಾಪುರದ ಸುತ್ತಮುತ್ತ ಅನೇಕ ದೇವಸ್ಥಾನಗಳಲ್ಲಿ ಬ್ರಹ್ಮಲಿಂಗೇಶ್ವರನನ್ನ ಲಿಂಗ ರೂಪದಲ್ಲಿ ಆರಾಧನೆ ಮಾಡಲಾಗ್ತಾ ಇದ್ದು, ಉಳ್ಳೂರು ವಾಸ್ತವೇಯ ಮಠದಲ್ಲಿ 5 ಬ್ರಹ್ಮರ ಅಂದರೆ ಪಂಚಲಿಂಗರ ಪೂಜೆ ಇದೆ. ಅದಲ್ಲದೆ ಇನ್ನೂ ಅನೇಕ ಕಡೆಗಳಲ್ಲಿ ಬೆರ್ಮೆ ಕುದುರೆಯ ಮೇಲೆ ಕುಳಿತಿರುವ ಆಕಾರದ ರೂಪವನ್ನು ಕೂಡ ನಾವು ಕಾಣಬಹುದು. ಇನ್ನು ನಾವು ಕರಾವಳಿ ಪರಶುರಾಮನ ಸೃಷ್ಟಿ ಹೇಗಾಯ್ತು ಅಂತ ನೋಡ್ತಾ ಹೋದ್ರೆ ಇದು ಕೂಡ ಒಂದು ದಂತಕಥೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಪರಶುರಾಮನ ಅವತಾರ ದಶಾವತಾರಗಳಲ್ಲಿ ಒಂದು. ಭೂಮಿಯಲ್ಲಿ ತುಂಬಿರುವ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಲು ಪರಶುರಾಮ ಭೂಮಿಯನ್ನ 21 ಬಾರಿ ಸುತ್ತಿ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿ ಇಡೀ ಭೂಮಿಯನ್ನ ಬ್ರಾಹ್ಮಣರಿಗೆ ಬಿಟ್ಟುಕೊಡ್ತಾನೆ. ಹೀಗೆ ಬಿಟ್ಟುಕೊಟ್ಟ ನಂತರ ಅವನಿಗೆ ತಪಸ್ಸು ಮಾಡಲು ಭೂಮಿಯಲ್ಲಿ ಯಾವುದೇ ಜಾಗ ಸಿಗದೇ ಇದ್ದಾಗ ಸಹ್ಯಾದ್ರಿ ತಪ್ಪಲಲ್ಲಿ ನಿಂತು ಸಮುದ್ರ ರಾಜನ ಬಳಿ ತನಗೆ ಸ್ವಲ್ಪ ಜಾಗ ಕೊಡುವಂತೆ ಕೇಳ್ತಾನೆ. ಪರಶುರಾಮನ ಕೋಪದ ಬಗ್ಗೆ ಅರಿವಿದ್ದ ಸಮುದ್ರ ರಾಜ ಮರು ಮಾತನಾಡದೆ ಪರಶುರಾಮನ ಬಳಿ ನಿನ್ನ ಕೊಡಲಿಯನ್ನ ನನ್ನ ಮೇಲೆ ಎಸಿ, ಅದು ಎಷ್ಟು ದೂರಕ್ಕೆ ಹೋಗಿ ಬೀಳ್ತದೋ ಅಷ್ಟು ದೂರಕ್ಕೆ ನಾನು ಹಿಂದೆ ಸರಿಯುತ್ತೇನೆ, ಉಳಿದ ಜಾಗವೆಲ್ಲ ನಿನ್ನದೇ ಅಂತ ಸಮುದ್ರ ರಾಜ ಹೇಳ್ತಾನೆ. ಅದೇ ರೀತಿ ಪರಶುರಾಮ ಎಸೆದ ಕೊಡಲಿ ಬಿದ್ದ ಜಾಗವೇ ಇಂದು ಕರಾವಳಿಯಾಗಿದೆ ಎನ್ನುವುದು ಇನ್ನೊಂದು ಕತೆ. ಒಟ್ಟಿನಲ್ಲಿ ಕರಾವಳಿಯ ಹುಟ್ಟಿಗೆ ವಿಭಿನ್ನವಾದ ನಿಲುವಿರುವುದಂತೂ ಸತ್ಯ. ನಿಮ್ಗ್ಯಾರಿಗಾದ್ರೂ ಇದರ ಬಗ್ಗೆ ಬೇರೆ ಮಾಹಿತಿ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಕರಾವಳಿಯ ದೈವದ ಪವಾಡಗಳ ಬಗ್ಗೆ ಹೇಳಿದ್ದೇನೆ, ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ, ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಮರಿಬೇಡಿ.